ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೇವರಮರಕುಂಟೆ ಗ್ರಾಮದ ಖಾಸಗಿ ಪ್ರೌಢಶಾಲೆಯಲ್ಲಿ ಮಧ್ಯಾಹ್ನದ ಊಟ ಸೇವಿಸಿದ ಬಳಿಕ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಘಟನೆ ನಡೆದಿದೆ. ಊಟ ಸೇವಿಸಿದ ಬಳಿಕ ವಿದ್ಯಾರ್ಥಿಗಳಲ್ಲಿ ವಾಂತಿ, ಭೇದಿ, ಸುಸ್ತು ಹಾಗೂ ಜ್ವರದಂತಹ ಲಕ್ಷಣಗಳು ಕಾಣಿಸಿಕೊಂಡಿದ್ದು, ತಕ್ಷಣವೇ ಅಸ್ವಸ್ಥ ವಿದ್ಯಾರ್ಥಿಗಳನ್ನು ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಕೆಲ ವಿದ್ಯಾರ್ಥಿಗಳನ್ನು ಅವರ ಪೋಷಕರು ಬೈಕ್ ಹಾಗೂ ಇತರೆ ವಾಹನಗಳ ಮೂಲಕ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಘಟನೆಯಿಂದ ಶಾಲಾ ಆವರಣದಲ್ಲಿ ಹಾಗೂ ಆಸ್ಪತ್ರೆ ಬಳಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಈ ಕುರಿತು ತಾಲೂಕು ಆರೋಗ್ಯಾಧಿಕಾರಿ ಕಾಶಿ ಮಾತನಾಡಿ, ಊಟ ಸೇವಿಸಿದ ಬಳಿಕ ಕೆಲವು ವಿದ್ಯಾರ್ಥಿಗಳಲ್ಲಿ ವಾಂತಿ, ಭೇದಿ, ಸುಸ್ತು ಹಾಗೂ ಜ್ವರದಂತಹ ಲಕ್ಷಣಗಳು ಕಂಡುಬಂದಿವೆ. ಕೆಲವು ವಿದ್ಯಾರ್ಥಿಗಳ ಬಲಗೈ ಬೆರಳುಗಳು ಕಪ್ಪಾಗಿರುವುದು ಗಮನಕ್ಕೆ ಬಂದಿದೆ. ಪ್ರಾಥಮಿಕವಾಗಿ ಆಹಾರ ವಿಷಬಾಧೆಯಾಗಿರುವ ಸಾಧ್ಯತೆ ಇದೆ. ಆದರೆ ಈ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು, ಉಳಿದ ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿತಿ ಸಹಜವಾಗಿದೆ ಎಂದು ತಿಳಿಸಿದ್ದಾರೆ. ಘಟನೆಯ ಬಳಿಕ ಶಾಲೆಯ ವ್ಯವಸ್ಥಾಪಕರ ವಿರುದ್ಧ ಪೋಷಕರು ನಿರ್ಲಕ್ಷ್ಯದ ಆರೋಪ ಮಾಡಿದ್ದು, ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ. ಸುರೇಶ್ ಅವರು ಪೋಷಕರೊಂದಿಗೆ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಇನ್ನು ವಿದ್ಯಾರ್ಥಿಗಳು ಅಸ್ವಸ್ಥಗೊಳ್ಳಲು ನಿಖರ ಕಾರಣವೇನು ಎಂಬುದರ ಕುರಿತು ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಆಹಾರದ ಮಾದರಿ ಸೇರಿದಂತೆ ಅಗತ್ಯ ಮಾಹಿತಿಯನ್ನು ಪರಿಶೀಲಿಸಿದ ಬಳಿಕ ವರದಿ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಯಾರ್ದು ನಿರ್ಲಕ್ಷ್ಯ ಅಂತ ನಮ್ಗೆ ಗೊತ್ತಾಗ ಈಗ ಈ ಕಡೆ ಬನ್ನಿ, ಹೊರಗಡೆ ಬನ್ನಿ. ಮೇಡಮ್, ಇನ್ನೂ ಒಂದೆರಡು ಕೇಸ್ ಕರ್ಕೊಂಡ್ಬಂದ್ರೆ ನೋಡಿ ಸರ್, ಡಾಕ್ಟರ್ ಯಾರಲ್ಲ ಅಲ್ಲೇ ಒಂದೆರಡು ಮಕ್ಕಳು ಬೇಕಂತಾನೆ ಊಟ ಮಾಡಿದ್ಮೇಲೆ ಬಾಳೆಹಣ್ಣು ಸರಿ ಆಟ ಆಡಿದ್ವು. ಪಾಪ ಒಂದೆಟ್ಟಿಗೆ ಊಟ ಮಾಡಿದ ತಕ್ಷಣನೇ ತೋರಿಸಿದ್ರು, ಕೈಯೆಲ್ಲ ಬ್ಲಾಕ್ ಆಗಿತ್ತು. ಯಾಕೆ ಬ್ಲಾಕ್ ಆದವು ಅಂತ, ಅವ್ಯಾಕೆ ಬ್ಲಾಕ್ ಆದವು ಕೈ ಅಂತ. ಅದೇ ಯಾಕಾಯ್ತು ಅಂತಂದ್ರೆ ಹೆಂಗೆ ಗೊತ್ತಾಗಲ್ಲ. ಆಮೇಲೆ ಮತ್ತೆ ನಾವು ಅಲ್ಲೇ ಲೋಕಲ್ ನರ್ಸ್ ದ್ಯಾಮಕ್ಕ ಅಂತ ಮಹೇಶ್ ಸರ್ ಇದ್ರು, ಅವ್ರಿಗೆ ಫೋನ್ ಮಾಡಿದ್ವಿ. ಅದೇ ಅಲರ್ಜಿ ಆಗುತ್ತೆ, ಅವೆಲ್ಲ ಮಾಡ್ಬಿಟ್ಟು ಮೂಲ ಏನಾಗಿತ್ತು ಸರ್? ಮೂಲ ಏನಾಗಿತ್ತು ಫಸ್ಟ್? ಮೂಲ ಅದೇ ಸರ್, ಊಟ ಮಾಡಿದ್ಮೇಲೆ ಹಂಗಾಗಿತ್ತು ಅಂತ ಹೇಳಿದ್ದಾರೆ. ಏನು ಊಟ ಕೊಟ್ಟಿದ್ರು ಗೊತ್ತಿಲ್ಲ ಸರ್, ಅದು ಮಾಹಿತಿ ಗೊತ್ತಿಲ್ಲ. ಊಟ ಆದ್ಮೇಲೆ ಹೊಟ್ಟೆ ನೋವು, ತಲೆ ಸುತ್ತು, ಕೆಲವಿಗೆ ಕಡ್ತಾ ಮೈ ಕಡ್ತಾ ಬರುತ್ತೆ. ಅಲ್ಲಾಂದ್ರೆ ಕೆಲವು ಮಕ್ಕಳಿಗೆ ಕೈ ಕಪ್ಪಾಗಿದೆ. ಸರ್ ಕೈ ಏನಾಗಿದೆ ಸರ್? ಕಪ್ಪಾಗಿದೆ. ಕಪ್ಪಾಗಿದೆ, ಸ್ವಲ್ಪ ಡಿಸ್ಕಲರೇಷನ್ ಆಗಿದೆ. ಕಪ್ಪು ಅಂದರೆ ಸ್ವಲ್ಪ ಸರ್ ಅದು ಅರ್ಥ ಏನು? ಕೈ ನೋಡ್ಬೇಕು, ಅದನ್ನು ಎವಾಲ್ಯೂಷನ್ ಮಾಡಬೇಕು. ಕೈ ಕಡಿತ, ಮತ್ತು ಹೊಟ್ಟೆ ನೋವು, ಮತ್ತು ತಲೆ ಸುತ್ತು. ತಲೆ ಸುತ್ತು. ಸರಿ ಸರಿ, ಏನು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲಲ್ಲ? ಎಲ್ಲ ಸ್ಟೇಬಲ್ ಇದ್ದಾರೆ. ಆಮೇಲೆ ಯಾರೋ ಗ್ಲೂಕೋಸ್ ಅಂತದ್ದು ಅದು ಈಗ ಟ್ರೀಟಿಂಗ್ ಡಾಕ್ಟರ್ ಡಿಸೈಡ್ ಮಾಡಿ. ಓಕೆ, ಥ್ಯಾಂಕ್ ಯು. ಎಷ್ಟು ಜನ ಹುಡುಗರಲ್ಲ? 21 ಜನ.
ಊಟ ಮಾಡಿ ಬಂದರೆ 46 ನಾವು ಊಟ ಮಾಡಿದ್ವಿ ಸರ್. ನಾವು ಜವಾಬ್ದಾರಿ ಇದ್ದೀವಿ. ನಾವು ಊಟ ಮಾಡಿದ್ವಿ. ಎಷ್ಟು ಜನಕ್ಕೆ ಅನಾಹುತ ಆಗಿದೆ ಇದು? 20 ಜನಕ್ಕೆ ಆಗಿದೆ ಸರ್. 20 ಜನ ಏನೆಲ್ಲ ಊಟ ಮಾಡ್ತಿದ್ರು ಅನ್ನ ಸಾಂಬಾರು ಬಜ್ಜಿ ಸರ್. ಎಲ್ಲಿ ಏನು ಮಿಕ್ಸ್ ಆಗಿದೆಯಾ? ಅದು ಗೊತ್ತಾಗ್ತಿಲ್ಲ ಸರ್. ಬೆಳಿಗ್ಗೆ ಫ್ರೆಶ್ ತರಕಾರಿ ತಗೊಂಡೋಗಿದ್ದು ಸರ್, ಬಜ್ಜಿ ಮಾಡಿಸ್ದಾಗ ಹಂಗಾಗಿದೆ. ಇನ್ನು ಎಷ್ಟು ಜನ ಸ್ಕೂಲ್ನಾಗೆ? ಇನ್ನೊಂದು 5 ಜನ ಇರ್ಬೇಕು ಸರ್. ಈಗ ಇಲ್ಲಿ ಒಳಗೆ ಎಷ್ಟು ಜನ ಇದ್ದಾರೆ? ಈ ಒಳಗೆ ಒಂದು 10 ಜನ ಇದ್ದಾರೆ. ನಿಮ್ಮ ಹೆಸರು? ಸುಧಾಕರ್ ಅಂತ ಸರ್.